ಸಬ್ಸಿಗೆ ಸೊಪ್ಪಿನ ಪಲಾವು ತುಂಬಾನೇ ರುಚಿಯಾಗಿ, ಈಸಿಯಾಗಿ, ಇನ್‌ಸ್ಟಂಟಾಗಿ ಮಾಡ್ಕೋಬೋದು. ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು. ಬಾಣಂತಿಯರಿಗೆ ಇದನ್ನ ಹಾಲು ಬರೋದಕ್ಕೋಸ್ಕರ ಕೊಡ್ತಾರೆ. ಸಬ್ಸಿಗೆ ಸೊಪ್ಪಲ್ಲಿ ವಿಟಮಿನ್ಸ್, ಮಿನರಲ್ಸ್ ತುಂಬಾನೇ ಇರುತ್ತೆ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಸಬ್ಸಿಗೆ ಸೊಪ್ಪು ಒಂದು ಕಟ್ಟಷ್ಟು ತಗೊಂಡಿದ್ದೀನಿ ನೋಡಿ. ಇದನ್ನ ಚೆನ್ನಾಗಿ ಇಡಿಸ್ಕೊಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಸೊಪ್ಪಲ್ಲಿ ನಾವು ಹುಲ್ಲೆಲ್ಲ ಇರುತ್ತೆ, ಹಾಗಾಗಿ ಇದನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಇಂಚಷ್ಟು ಶುಂಠಿ ಮತ್ತೆ ಒಂದು 6-7 ಬೆಳ್ಳುಳ್ಳಿ ಹೆಸಳನ್ನ ಹಾಕೊಂಡಿದ್ದೀನಿ. ಒಂದೆರಡು ಚಕ್ಕೆ, ಒಂದೆರಡು ಲವಂಗಾನ ತಗೊಂಡಿದ್ದೇವೆ. ಆ ನಂತರ ನಾವಿದಕ್ಕೆ 4 ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀವಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಇಲ್ಲಿ ಹಾಕೋಬಹುದು. 2 ಸ್ಪೂನಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಕಟ್ ಮಾಡಿ. 2 ಟೇಬಲ್ ಸ್ಪೂನಷ್ಟು. 1 ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕೊಂಡಿದ್ದೀನಿ. ಇದನ್ನ ನಾವಿಲ್ಲಿ ಮೆತ್ತಗೆ ರುಬ್ಕೋಬೇಕಾಗತ್ತೆ. ಚಟ್ನಿ ರೀತಿ ರುಬ್ಕೋಬೇಕು, ಗಟ್ಟಿಯಾಗಿ ರುಬ್ಬೇಕು. ನೀರನ್ನ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ನೋಡಿ ಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ನಾನು ಈ ಪಲಾವ್ ಮಾಡೋದಕ್ಕೆ 1 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೋನಾ ಮುಸ್ರಿ ಅಕ್ಕಿನ ತೊಗೊಂಡಿದ್ದೀನಿ. ನೀವಿಲ್ಲಿ ಬಾಸ್ಮತಿನೂ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟು ಸ್ಟವ್ನ ಹಚ್ಚಿ ನಾನಿಲ್ಲಿ ಒಂದು ಕುಕ್ಕರ್ನ ಇಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆ ಇಲ್ಲಿ ಸ್ವಲ್ಪ ಬಿಸಿ ಆಗಬೇಕಾಗತ್ತೆ. ನಂತರ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಒಂದು ಮರಾಠಿ ಮೊಗ್ಗನ್ನ ಹಾಕೋತಾ ಇದ್ದೀನಿ. ನಂತರ ನಾವು ಇದಕ್ಕೆ ಒಂದು ಏಲಕ್ಕಿ, 1-2 ಚಕ್ಕೆ ಲವಂಗನ ಹಾಕೋತಾ ಇದ್ದೀವಿ. ಫ್ಲೇವರ್ಗೋಸ್ಕರ ತುಂಬಾ ಒಳ್ಳೆ ಫ್ಲೇವರ್ ಸಿಗುತ್ತೆ ಈ ಮಸಾಲ ಪದಾರ್ಥಗಳನ್ನು ಹಾಕೋದ್ರಿಂದ. 30 ಸೆಕೆಂಡ್ ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಆನಂತರ ನಾನು ಇದಕ್ಕೆ ಒಂದು ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ಈರುಳ್ಳಿ ನಮಗೆ ಸ್ವಲ್ಪ ಸಾಫ್ಟ್ ಆಗಬೇಕು. 1 ನಿಮಿಷ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು 1-2 ನಿಮಿಷ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. ನೆಕ್ಸ್ಟ್ ನಾನು ಇದಕ್ಕೆ 1 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಬೇಡ ಅಂದರೆ ನೀವು ಇಲ್ಲಿ ಸ್ಕಿಪ್ ಮಾಡ್ಬೋದು. ಇದ್ರ ಬದಲಾಗಿ 1 ನಿಂಬೆಹಣ್ಣನ್ನು ಹಿಂಡಬೇಕಾಗುತ್ತೆ ಲಾಸ್ಟಿಗೆ, ಮುಚ್ಚಳ ಮುಚ್ಚೋಕ್ಕೂ ಮುಂಚೆ. ನೋಡಿ ಈಗ ಟೊಮೆಟೊ ಎಲ್ಲ ಮೆತ್ತಗೆ ನಾವಿಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಮೆತ್ತಗಾಗಬೇಕು. ಉಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ನಾವಿಲ್ಲಿ ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀವಿ. ಹಾಕಿ ಇದನ್ನು 1 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಹೊತ್ತು ಬೇಕಾಗಲ್ಲ, 1 ನಿಮಿಷ ಅಷ್ಟೇ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ನೋಡಿ ಈ ರೀತಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆನಂತರ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ, ಆ ಪದಾರ್ಥಗಳನ್ನು ಹಾಕೋತಾ ಇದ್ದೀವಿ. ಇಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಿನ್ನಲ್ಲ, ಶುಂಠಿನ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ಹಾಗೇನೂ ಸಹ ಮಾಡ್ಬೋದು. ಬರೀ ನೀವು ಸಬ್ಸಿಗೆ ಸೊಪ್ಪನ್ನು ಹಾಕೋದ್ರಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ನಾವು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇದರಲ್ಲಿರುವಂಥ ಹಸಿ ಸ್ಮೆಲ್ಲು ಹೋಗಬೇಕಾಗತ್ತೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿರೋದ್ರಿಂದ. ನಾನಿಲ್ಲಿ ಬಟಾಣಿನ ಹಾಕೋತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಬಟಾಣಿ ಬದಲಾಗಿ ನೀವು ಬೇರೆ ಕಾಳುಗಳನ್ನು ಸಹ ಬಳಸ್ಬೋದು. ಹಸಿ ಬಟಾಣಿನ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಸಹ ಸೇರಿಸ್ಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀವಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. 2 ನಿಮಿಷ ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಹಾಕೋತಾ ಇದ್ದೀವಿ. ನೀರನ್ನೆಲ್ಲ ಬಸ್ಬಿಟ್ಟು ಹಾಕೋತಾ ಇದ್ದೀವಿ. ಬರೀ ಅಕ್ಕಿನ ಸೇರಿಸ್ತಾ ಇದ್ದೀವಿ. ಈಗ ಈ ಅಕ್ಕಿನ ಸೇರಿಸಿ ಮಸಾಲೆ ಜೊತೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. 1 ಸ್ಪೂನಷ್ಟು ನಾನು ಉಪ್ಪನ್ನ ಹಾಕ್ಕೊಂಡಿದ್ದೆ ಟೊಮೆಟೊನ ಬೇಯಿಸಬೇಕಾದ್ರೆ, ಹಾಗಾಗಿ ಮತ್ತೆ ಹಾಕಿಲ್ಲ. ಟೇಸ್ಟ್ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಸಾಲದಲ್ಲೇ 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಹಾಕುವಂಥ ಮಸಾಲ ಎಲ್ಲ ರೈಸಿಗೆ ಚೆನ್ನಾಗಿ ಫ್ಲೇವರ್ ಹಿಡಿಯುತ್ತೆ, ಹಾಗಾಗಿ ಫ್ರೈ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಬಿಸಿನೀರನ್ನು ಹಾಕ್ತಾ ಇದ್ದೀನಿ. 1 ಕಪ್ಪಷ್ಟು ಅಕ್ಕಿಗೆ ನಾವಿಲ್ಲಿ 2 ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ತಾ ಇದ್ದೀವಿ. ಬಿಸಿ ನೀರನ್ನು ಹಾಕೋದ್ರಿಂದ ಪಲಾವು ಬೇಗ ಆಗುತ್ತೆ. ನೀವಿಲ್ಲಿ ತಣ್ಣೀರನ್ನೇ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಬಿಸಿಯಾಗಿರುವಂಥ ನೀರನ್ನ ಹಾಕಿ ಬೇಗ ಮಾಡ್ತಾ ಇದ್ದೀನಿ. ಈ ನೀರು ನೋಡಿ ಕುದಿಯೋದಕ್ಕೆ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸಬ್ಸಿಗೆ ಸೊಪ್ಪಿನ ಪಲಾವು ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಬರ್ತಾ ಇರುತ್ತೆ, ಸಖತ್ ರುಚಿಯಾಗಿರುತ್ತೆ. ಈ ಟೈಮಲ್ಲಿ ಟೇಸ್ಟ್ನ ನೋಡಿ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು, ಮುಚ್ಚಳನ ಹಾಕೋಬೇಕಾಗುತ್ತೆ. ಮುಚ್ಚಳ ಹಾಕಿ ನಾರ್ಮಲ್ ಆಗಿ ನೀವು ಅನ್ನಕ್ಕೆ ಎಷ್ಟು ವಿಷಲ್ ತೆಗಿತೀರಾ ಅಷ್ಟು ವಿಷಲ್ನ ತೆಕ್ಕೊಡಿ. ನಾನಾದರೆ ಇಲ್ಲಿ 2 ವಿಸಲ್ನ ತೆಕ್ಕೋತಾ ಇದ್ದೀನಿ. 2 ವಿಸಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ.
2 ವಿಸಲ್ ಆಗಿ ಪೂರ್ತಿಯಾಗಿ ಪ್ರೆಷರ್ ಹೋಗಬೇಕು. ಆನಂತರ ನಾವು ಮುಚ್ಚಳನ ಓಪನ್ ಮಾಡಬೇಕಾಗತ್ತೆ. ನೋಡಿ ಪೂರ್ತಿ ಪ್ರೆಷರ್ ಹೋಗಿದೆ. ಈಗ ಲಿಡ್ನ ಓಪನ್ ಮಾಡಿದ್ದೀವಿ. ನೋಡಿ ಸೂಪರ್ ಟೇಸ್ಟಿಯಾಗಿರುವಂಥ ಸಬ್ಸಿಗೆ ಸೊಪ್ಪಿನ ಬಾತು ರೆಡಿಯಾಗಿದೆ. ನೋಡಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಮೇಲಿಂದ ಕೆಳಗೆ. ಇದನ್ನು ಸರ್ವ್ ಮಾಡೋದಷ್ಟೇ. ಚಟ್ನಿ ಜೊತೆ ರಾಯ್ತ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೂ ಸಹ ನೀವು ಇದನ್ನು ಟ್ರೈ ಮಾಡ್ಬೋದು. ಈ ರೀತಿ ನೀವು ಸಹ ಸಬ್ಸಿಗೆ ಸೊಪ್ಪಿನ ಪಲಾವ್ನ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.